CMs, ನಾನೀಗ ನಿಮ್ಮನ್ನ 12ನೇ ಶತಮಾನದಲ್ಲಿ ನಿರ್ಮಾಣ ಆದಂಥ ಒಂದು ಅದ್ಭುತವಾಗಿರೋಂಥ ಕೋಟೆನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗಿ ಆ ಕೋಟೆನ ನೋಡ್ಕೊಂಡು ಬರೋಣ, ಆ ಕೋಟೆ ಯಾವುದು ಅಂತ ತಿಳ್ಕೊಳ್ಳೋಣ. CMs, ಇದೇ ನಾವು ಹತ್ತಕ್ಕೆ ಬಂದಿರೋಂಥ ಗುಡಿಬಂಡೆಯ ಫೋರ್ಟ್ ಅಥವಾ ಗುಡಿಬಂಡೆ ಕೋಟೆ. ಇದನ್ನ ಅವತ್ತಿನ ಲೋಕಲರೇ ಕಟ್ಟಿಸ್ತಾರೆ. ಶ್ರೀಕಾಂತ್ ಗೊತ್ತಕ್ಕಾಗಲ್ಲ ಅಂತ ಅವನಲ್ಲಿ ಮಲ್ಕೊಂಡಿದ್ದಾನೆ. ಸದ್ಯಕ್ಕೆ ಈಗ ನನ್ನ ಪಯಣ ನಾನೊಬ್ಬನೇ ಮುಂದುವರಿಸ್ತೀನಿ. ಬನ್ನಿ ಹತ್ತೋಣ ಗುಡಿಬಂಡೆ ಈ ಒಂದು ಕೋಟೆನ, ಫೋರ್ಟ್ನ. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಅಂಥ ಒಂದು ಕೋಟೆ. ಬೈಲಿಗೆ ಬಂದಿಲ್ಲ ಅಷ್ಟೇ ಈ ಒಂದು ಕೋಟೆ. ಒಂಥರ ಹಿಡನ್ ಪ್ಲೇಸ್ ಆಗೋಗಿದೆ. ಈ ಕೋಟೆ ಹತ್ತು ನೋಡಿದ್ರೆ ನಮಗೆ ಈ ಗುಡಿಬಂಡೆ ಒಂದು ಏನು ಕೆರೆ ಕಾಣುತ್ತೆ, ಇಡೀ ಗುಡಿಬಂಡೆಯ ಪೂರಾ ವ್ಯೂ ಕಾಣುತ್ತೆ ನಮಗೆ. CMs, ಈಗ ನಾವು ಈ ಕೋಟೆ ಮೇಲೆ ಅಲ್ಲಿ ನೋಡಿ ಕಾಣಿಸ್ತಿದ್ಯಾ, ನಮ್ಮ ಕನ್ನಡದ ಬಾವುಟ ತಲೆ ಕೊಡುತ್ತಿದೆ ನೋಡಿ, ಅಲ್ಲಿಗೆ ರೀಚ್ ಆಗಬೇಕು. ಆ ಹಳದಿ ಮತ್ತು ಆ ಒಂದು ಕೆಂಪು ಕಲರ್ ಬಣ್ಣದ ಬಾವುಟದ ಹತ್ರಕ್ಕೆ ಹೋಗಿ ನಾವು ನಿಂತ್ಕೋಬೇಕು. ಬನ್ನಿ ಹೋಗೋಣ ಬೇಗ ಬೇಗ. ಈ ಥರ ಹತ್ತುತ್ತಾ ಒಂಥರ ಹಿಂದೆ ನೋಡ್ಕೊಂಡ್ರೆ ಎಲ್ಲ ಮನೆಗಳು ಕಾಣಿಸ್ತವೆ. CMs, ಆ ಮನೆಗಳು ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಒಂಥರ ಈ ಸಾಮ್ರಾಜ್ಯ ಎಲ್ಲ ಮುಂದೆ ಕಿರ್ಸ್ಬೇಕು ಅನ್ಸುತ್ತೆ. ಉಗ್ರ ಮೂವಿಯಲ್ಲಿ ಅಗಸ್ತ್ಯ ಹೇಳ್ದಂಗೆ ವೃತ್ತ ಬರ್ದಾಗ ಹೋಗಿದೆ, ಗೀಟ್ ಎಳ್ದಾಗ ಹೋಗಿದೆ, ಆ ವೃತ್ತದಲ್ಲಿರೋದೆಲ್ಲ ನಂದೇ ಅಂತ. ಈಗ ನಾನು ಹಂಗೆ ಡೈಲಾಗ್ ಹಾಕ್ಬೇಕು. ಬೆಟ್ಟ ಹತ್ತಾಗೋಗಿದೆ, ಹತ್ತದ್ಮೇಲೆ ಓಕೆ, ಬೆಟ್ಟ ಹತ್ತಾಗೋಗಿದೆ, ಗುಡಿಬಂಡೆ ನೋಡಾಗೋಗಿದೆ. ಇನ್ನು ನನ್ನ ಕಣ್ಣಿಗೆ ಕಾಣ್ತಿರೋದೆಲ್ಲ ಅದೇ ಏನೋ ನಂದೇ ಅಂತ ಡೈಲಾಗ್ ಹಾಕ್ಬೇಕು. ಬನ್ನಿ ಹತ್ತೋಣ. ಆಲ್ಮೋಸ್ಟ್ ಅಲ್ಲೊಂದು ಕಾಲ್ ಭಾಗ ಹತ್ತು ಬಿಡ್ವಿ. ಅಲ್ಲಿ ನೋಡಿ ಗುಡಿಬಂಡೆ ಸಕ್ಕತ್ತಾಗಿದೆ. ಇಲ್ಲಿ ತೂರಿ ಹೆಂಗ ಹೋಗಿ, ವಾವ್, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ದಾರಿ ಬರೋದಕ್ಕೆ. ಒಬ್ಬ ಕಿಂಡಿ ತರ ಇದೆ ಒಂದು ಹಂತಕ್ಕೆ. ಇಲ್ಲಿ ಒಂದು ದ್ವಾರ, ಇಲ್ಲೊಂದು ದ್ವಾರ ಪ್ರವೇಶ ಮಾಡ್ಬೇಕು ನಾವು. ಅಂತೂ ಬಾಗಲ್ ದಾಟ್ಕೊಂಡು ಬಂದ್ವಿ. ಮೇ ಬಿ ದಣ್ಕೊಂಡು ಬಂದರೆ ಕೂತ್ಕೊಂಡು ವಿಶ್ರಾಂತಿ ಮಾಡೋಕ್ಕೆ ಅಂತ ಇಲ್ಲಿ ವಿಶ್ರಾಂತಿ ಗೃಹಗಳನ್ನ ಕಟ್ಟಿಸಿದ್ದಾರೆ. ನನ್ನ ಒಂದು ಏನು ಊಹೆ ಪ್ರಕಾರ ಇದೊಂದು ವಿಶ್ರಾಂತಿ ಗೃಹ. ಇಲ್ಲಿ ಯಾರಾದರೂ ಲೋಕಲೈಟ್ಸ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಕೇಳಿ ತಿಳ್ಕೊಳ್ಳೋದಕ್ಕೆ. ಬನ್ನಿ CMs, ಹತ್ತೋಣ. ಈ ಥರ ಆರಾಮಾಗಿ ಹತ್ಬೋದು ಈ ಥರದ ಕೋಟೆಗಳನ್ನ. ಕೆಲವೊಂದು ದುರ್ಗಮ ಪ್ರದೇಶಗಳಿರ್ತವೆ, ಬರೀ ಕಲ್ಲು ಮುಳ್ಳು ಅವುಗಳಿಂದನೇ ಕೂಡಿರುತ್ತೆ. ಅಂಥ ಕಡೆ ಹತ್ತೋದು ತುಂಬ ಕಷ್ಟ. ಇನ್ನು ಆರಾಮಾಗಿ ಹತ್ಬೋದು ಈ ಕೋಟೆನ, ಅಂಥ ರಿಸ್ಕಿ ಏನಿಲ್ಲ. ನೀವೇನಾದರೂ ಟ್ರೆಕ್ಕಿಂಗ್ ಪ್ರಿಯರಾಗಿದ್ದರೆ ಇಲ್ಲಿ ನೋಡಿ, ಇಲ್ಲೊಂದು ವೀಕ್ಷಣಾ ಗೋಪುರ ಇದ್ದಂಗಿದೆ. ಬನ್ನಿ ನೋಡೋಣ ಇಲ್ಲಿಂದ ನಮ್ಮ ಗುಡಿಬಂಡೆ ಹೇಗೆ ಕಾಣುತ್ತೆ ಅಂತ. CMs, ಈ ಪ್ಲೇಸ್ ಅಂತೂ ಸಖತ್ತಾಗಿದೆ ಗುರು. ಈ ಒಂದು ದಾರಿ ಇಲ್ಲೇನಾದ್ರೂ ಮಳೆಗಾಲದಲ್ಲಿ ಮಳೆ ಬೀಳ್ತಿರ್ಬೇಕಾದ್ರೆ ನಾವು ನಡ್ಕೊಂಡ್ ಬರ್ತಿದ್ರೆ ಮುಂಗಾರು ಮಳೆ ಸಾಂಗೆ ನೆನಪು ಬರೋದು ಅಲ್ವಾ? CMs, ಹಿಂಗೆ ಹೋಗ್ತಾಯಿತ್ತು. ಇಲ್ಲ ನೋಡಿ, ಇಲ್ಲಿ ಯಾವುದೋ ಒಂದು ಗವಿ ಇದೆ, ಒಳಕ್ಕೆ ಹೋಗೋದಕ್ಕೆ ಮೆಟ್ಲುವೆ ಇದ್ದಾವೆ, ನೋಡ್ಬೋದು. ಸೂರ್ಯನ ಬೆಳಕು ಸಿಕ್ಕಾಪಟ್ಟೆ ಬೀಳ್ತಿದೆ. ಏನಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಒಂದಷ್ಟು ಮೆಟ್ಲು ಎಲ್ಲ ಇದ್ದಾವೆ ಗುರು. ನಡೀರಿ ಗುರುಜಿ ಹತ್ತೋಣ. ಅದ್ಭುತವಾದಂಥ ಕೋಟೆ ಗುರು ಇದಂತೂ, ಅಡ್ವೆಂಚರಸ್ ಕೋಟೆ.
ಅಂದರೆ ಸ್ಪೆಷಲ್ ಅಂದರೆ ಮೆಟ್ಲಿದ್ದಾವೆ, ಹೆಜ್ಜೆಗೂ ಆರಾಮಾಗಿ ಹತ್ಕೊಂಡು ಹೋಗ್ಬೋದು. ಇಲ್ಲಿ ನೋಡಿ, ಟ್ರೆಕ್ ಮಾಡೋರ್ಗಂತೂ ಒಂದು ಒಳ್ಳೆ ಪ್ಲೇಸು. ಬಂದ್ಬಿಟ್ವಿ ಅನ್ಸುತ್ತೆ. ಯಾರಿಂದ ಪಿಕ್ ಮೇ ಬಿ ಕಷ್ಟಪಟ್ಟು ಹತ್ತಿದ್ದಕ್ಕೆ ಸಾರ್ಥಕದ ಸಂಕೇತ ಏನು ಅಂದರೆ ಕಣ್ ತುಂಬ್ಕೊಳ್ಳೋದು, ಮನಸ್ಸು ಖುಷಿ ಕೊಡೋದು. ತಣ್ಣ ಗಾಳಿ ಆದ್ರೆ ಬೀಸ್ತಿದೆ ಗುರು. ಬನ್ನಿ ಎತ್ತಣ. ಸಿಎಮ್ಸ್ ತುಂಬಾ ಮೇಲೆ ಕತ್ಬಿಟ್ಟಿದ್ದೀವಿ, ಸ್ವಲ್ಪ ದೂರ ಆಯ್ತು ಅಷ್ಟೇ. ನೋಡಿ, ಬನ್ನಿ ಹೋಗ್ಬೇಡ. CMs ಇಲ್ಲೊಂದಿಬ್ರು ಲೋಕಲರ್ಸ್ ಇದ್ದಾರೆ, ಬನ್ನಿ ಅವ್ರನ್ನ ಕೇಳೋಣ ಕೋಟೆ ಬಗ್ಗೆ ಏನು ಹೇಳ್ತಾರೆ ಅಂತ. ಮತ್ತೆ ಈ ಕೋಟೆ ಸ್ಪೆಷಲ್ ಏನಾದರೂ ಹೇಳ್ತೀರಾ? ಏನಾದ್ರು ಈ ಕೋಟೆನ ಯಾರು ಕಳಿಸಿದ್ದು ಅಂತ ಏನಾದರೂ ಗೊತ್ತಿರೋದು? ಅಷ್ಟೊಂದು ಐಡಿಯಾ ಇಲ್ವಾ? ಮತ್ತೆ ಏನಾದರೂ ಹಬ್ಬ ಜಾತ್ರೆ ಆ ಥರ ಏನಾದರೂ? CMs ಆನೆಸ್ಟ್ಲಿ ಲೋಕಲರ್ಸಿಗೆ ಸಮೇತ ಅಷ್ಟೊಂದು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಇನ್ನು ನಾವು ನೋಡ್ತಿರೋಂಥ ಈ ದೇವಸ್ಥಾನ ಶ್ರೀ ರಾಮೇಶ್ವರ ದೇವಸ್ಥಾನ ಅಂತ. ಇದು ಒಂದು ದೊಡ್ಡ ಬಂಡೆ ಮೇಲೆ ಈ ಒಂದು ಗುಡಿ ಇರೋದ್ರಿಂದ ಈ ಊರಿಗೆ ಗುಡಿ ಬಂಡೆ ಅಂತ ಕರೀತಾರಂತೆ. ಇನ್ನು ಅಲ್ಲಿ ನೋಡ್ಬೋದು, ತಲೆ ಕೊಡುಕೊಂಡು ರಾರಾಜಿಸ್ತಾ ಇದೆ ನಮ್ಮ ಒಂದು ಕನ್ನಡದ ಬಾವುಟ. ಅದು ಒಂದು ಸ್ವಲ್ಪ ಹರಿದಿದೆ, ಆದಷ್ಟು ಬೇಗ ಇದನ್ನ ತೆಗೆದ್ರೆ ಒಳ್ಳೇದು. ನೋಡೋಕೆ ಅಷ್ಟು ಚೆನ್ನಾಗಿ ಕಾಣ್ತಿಲ್ಲ. CMs ವೆಲ್ಕಮ್ ಟು ಟಾಪ್ ಆಫ್ ದಿ ಹಿಲ್, ದ ಗುಡಿಬಂಡೆ ಫೋರ್ಟ್. ಫೈನಲಿ ಬಂದ್ವಿ ಕಣ್ರಿ. ನೋಡ್ರಿ, ಒಂದು ಹೆಜ್ಜೆಯಲ್ಲಿ ನಿಂತ್ಕೊಂಡು ಈ ಗುಡಿಬಂಡೆ ಕಾಣುತ್ತೆ. ಬಹುಶಃ ನನ್ನ ಮಾತು ನಿಮಗೆ ಕೇಳಿಸ್ತಾ ಇತ್ತು. CMs ಈ ಗುಡಿಬಂಡೆ ಕೋಟೆಯ ಶಿಖರದ ತುದಿಯಿಂದ ನೋಡಿದಾಗ ಇಡೀ ಗುಡಿಬಂಡೆ ಈ ಥರ ಕಾಣುತ್ತೆ ನಮ್ಮ ಕಣ್ಣಿಗೆ. ಇನ್ನು ಇಲ್ಲಿ ಕಾಣಿಸ್ತಿದೆಯಲ್ವ ಈ ಕೆರೆ ಪೂರ್ತಿ ತುಂಬಿದಾಗ ಥೇಟ್ ಇಂಡಿಯಾ ಮ್ಯಾಪ್ ಥರ ಕಾಣುತ್ತಂತೆ. ಇನ್ನು ನಾನು ಕೂತ್ಕೊಂಡು ಫುಲ್ಲು ಸ್ವರ್ಗಾನುಭವನ ಅನುಭವಿಸ್ದಂಗೆ ಆಯ್ತು ನಂಗಿಲ್ಲಿ. ನೀವು ಯಾವತ್ತಾದರೂ ಫ್ರೀ ಇದ್ದರೆ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ಸಖತ್ತಾಗಿದೆ ಕೋಟೆ ಅಂತೂ. ಇದು ಕೋಟೆಯ ಹಿಂಭಾಗ. ಬೇರೆ ಬೇರೆ ಕಡೆಯಿಂದ ಟೂರಿಸ್ಟ್ಗಳೆಲ್ಲ ಬಂದಿದ್ದಾರೆ. ಅಲ್ಲಿ ನೋಡ್ರಿ, ಹೆಣ್ಮಕ್ಳು ಏನು ಕೂತ್ಕೊಂಡು ಎಂಜಾಯ್ ಮಾಡಿದ್ದು. ಇಲ್ಲಿ ನೋಡಿದ್ರೆ ಇದೊಂದು ಸ್ವರ್ಗದ ಬಾಗಿಲು ಥರ ಕಾಣುತ್ತೆ ನಮಗೆ. ಅಲ್ಲಿರೋಂಥ ಬೆಟ್ಟ ಗುಡ್ಡಗಳು, ಮೋಡುಗಳೆಲ್ಲ ತುಂಬ ಕೆಳಗೆ ಬಂದಿರ್ತವೆ. ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳ್ತಾ ಇರುತ್ತೆ. ಅದ್ಭುತವಾದಂಥ ರಮಣೀಯವಾದಂಥ ದೃಶ್ಯಗಳು ಅಂತ ಎಲ್ಲ ಕಡೆನೂ ಓದ್ತಿರ್ತೀವಿ. ಬಟ್ ಇಲ್ಲಿ ಬಂದರೆ ನೋಡ್ಬೋದು ಕಣ್ರಿ ಅವನ್ನ. ನೋಡಿ, ನೀವು ಕಣ್ ತುಂಬ್ಕೊಳ್ಳಿ ಆ ರಮಣೀಯ ದೃಶ್ಯಗಳು. CMs ನಾವೀಗ ಈ ಕೋಟೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂತ ಹೋಗೋಣ. ಈ ಕೋಟೆನ 12ನೇ ಶತಮಾನದಲ್ಲಿ ಶ್ರೀ ಆವಳಿ ಬೈರೇಗೌಡ ಅನ್ನೋಂಥ ವ್ಯಕ್ತಿ ಕಟ್ಟಿಸ್ಕೊಡ್ತಾರೆ. ಕಾಲಾನಂತರದಲ್ಲಿ ಇದು ಪಾಳೆಗಾರರ ಪಾಲಾಗುತ್ತೆ. ಈ ಆವಳಿ ಬೈರೇಗೌಡರು ರಾಬಿನ್ ಹುಡ್ ತರಹದ ದೊಡ್ಡ ದೊಡ್ಡ ಶ್ರೀಮಂತರ ಹತ್ರ ಇದ್ದಂಥ ಸಂಪತ್ನೆಲ್ಲ ದೋಚ್ಕೊಂಡು ಬಡವರಿಗೆ ಧಾರೆ ಎರಿತಿದ್ರಂತೆ. ಆದ್ರಿಂದನೇ ಇವ್ರು ಫೇಮಸ್ಸು. ಮತ್ತು ಗುಡಿಬಂಡೆ ಜನರ ಒಂದು ಜನಮಾನಸದಲ್ಲಿ ತುಂಬ ಪ್ರಸಿದ್ಧಿಯಾದಂಥ ವ್ಯಕ್ತಿ ಆಗಿರ್ತಾರೆ ಇವರು. ಕಾಲಾನಂತರದಲ್ಲಿ ಇವರ ಹಿತಶತ್ರುಗಳಿಂದನೇ ಇವರಿಗೆ ಮರಣ ಆಗುತ್ತೆ. ಅದಾದ ನಂತರ ಇವರ ಒಂದು ಸಕುಟುಂಬ ಸಮೇತವಾಗಿ ಇವರು ಬನ್ನೇರುಘಟ್ಟದ ಕಡೆ ವಲಸೆ ಹೋಗ್ಬಿಡ್ತಾರೆ. CMs ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಒಂದು ಕೋಟೆ ಕಟ್ಟಿಸಿದಂಥ ಬೈರೇಗೌಡರು ವಿಜಯನಗರ ಸಾಮ್ರಾಜ್ಯದ ತುಳುವ ವಂಶಕ್ಕೆ ಸೇರಿದವರು ಅನ್ನೋ ಒಂದಷ್ಟು ಊಹಾಪೋಹಗಳು ಸಮೇತ ಇದ್ದಾವೆ. ಈ ಕೋಟೆ ಮಧುಗಿರಿ ಕೋಟೆ ಅಂತ ಇದ್ದು ಗಾತ್ರದಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಕಾಣುತ್ತೆ. CMs ಫೈನಲಿ ನಾವು ಈ ಒಂದು ಗುಡಿಬಂಡೆ ಕೋಟೆ ನೋಡಿದ್ವಿ. ಇಡೀ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂಥ ಒಂದಷ್ಟು ಟೂರಿಸ್ಟ್ ಪ್ಲೇಸ್ಗಳನ್ನ ನಾನು ನಿಮಗೆ ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ನಿಮಗೆ ಸಿಗ್ತೀನಿ. ಮತ್ತೊಮ್ಮೆ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.